ತುಲಾ ರಾಶಿ ಬಗ್ಗೆ ಒಂದು ಸುಂದರ ಕಥೆ ಇಲ್ಲಿ ಇದೆ. ಒಂದು ಕಾಲದಲ್ಲಿ ಒಂದು ಶಾಂತವಾದ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಯುವಕ ವಾಸಿಸುತ್ತಿದ್ದನು. ಅವನು ತುಲಾ ರಾಶಿಯವನು. ಅವನಿಗೆ ಸಮತೋಲನ, ನ್ಯಾಯ ಮತ್ತು ಸ್ನೇಹ ತುಂಬಾ ಮುಖ್ಯ. ಅರ್ಜುನ್ ಯಾವಾಗಲೂ ಇಬ್ಬರ ನಡುವೆ ಜಗಳ ಬಂದರೆ ಮಧ್ಯಸ್ಥಿಕೆ ಮಾಡಿ ಸತ್ಯವನ್ನು ತಿಳಿದು ನ್ಯಾಯವಾಗಿ ನಿರ್ಧಾರ ಮಾಡುತ್ತಿದ್ದ. ಹಳ್ಳಿಯವರು ಅವನನ್ನು ನ್ಯಾಯದೇವತೆ ಅಂತಲೇ ಕರೆಯುತ್ತಿದ್ದರು. ಒಮ್ಮೆ ಹಳ್ಳಿಯಲ್ಲಿ ಎರಡು ಕುಟುಂಬಗಳ ನಡುವೆ ದೊಡ್ಡ ಜಗಳ ಆಯಿತು. ಇಬ್ಬರೂ ತಮ್ಮದೇ ಸರಿ ಎಂದು ಹೇಳಿಕೊಂಡು ಜಗಳ ಮಾಡುತ್ತಿದ್ದರು. ಆ ಸಮಯದಲ್ಲಿ ಅರ್ಜುನ್ ಮುಂದೆ ಬಂದು ಇಬ್ಬರ ಮಾತನ್ನು ಶಾಂತವಾಗಿ ಕೇಳಿದ. ಆತ ತಕ್ಷಣ ತೀರ್ಮಾನ ಮಾಡಿಲ್ಲ. ಆತ ಯೋಚಿಸಿದ, ವಿಶ್ಲೇಷಿಸಿದ, ನಂತರ ನ್ಯಾಯವಾದ ತೀರ್ಪು ಕೊಟ್ಟ. ಅವನ ತೀರ್ಪಿನಿಂದ ಇಬ್ಬರೂ ಸಂತೋಷಪಟ್ಟರು. ಹಳ್ಳಿಯಲ್ಲಿ ಮತ್ತೆ ಶಾಂತಿ ನೆಲೆಸಿತು. ಆದರೆ ಅರ್ಜುನ್ ಜೀವನದಲ್ಲಿ ಒಂದು ಸಮಸ್ಯೆ ಇತ್ತು. ಅವನಿಗೆ ಕೆಲವೊಮ್ಮೆ ತೀರ್ಮಾನ ಮಾಡಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದ್ದ. ಏಕೆಂದರೆ ಅವನಿಗೆ ಎಲ್ಲರಿಗೂ ನ್ಯಾಯ ಮಾಡಬೇಕೆಂಬ ಆಸೆ ತುಂಬಾ ಇತ್ತು. ಒಂದು ದಿನ ಅವನಿಗೆ ಜೀವನದ ದೊಡ್ಡ ಅವಕಾಶ ಬಂದಿತು. ನಗರಕ್ಕೆ ಹೋಗಿ ದೊಡ್ಡ ಕೆಲಸ ಮಾಡುವುದು. ಆದರೆ ಅವನು ಗೊಂದಲದಲ್ಲಿ ಸಿಲುಕಿದ. ಹಳ್ಳಿಯವರನ್ನು ಬಿಟ್ಟು ಹೋಗಬೇಕಾ ಅಥವಾ ತನ್ನ ಕನಸುಗಳನ್ನು ಬೆನ್ನಟ್ಟಬೇಕಾ? ಬಹಳ ದಿನ ಯೋಚಿಸಿದ ನಂತರ ಅವನು ಒಂದು ಸಮತೋಲನದ ನಿರ್ಧಾರ ತೆಗೆದುಕೊಂಡ. ಅವನು ನಗರಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದರೂ ಹಳ್ಳಿಯವರಿಗೆ ಸಹಾಯ ಮಾಡುವುದನ್ನು ಬಿಡಲಿಲ್ಲ. ಇದರಿಂದ ಅವನ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷ ಎರಡೂ ಬಂದವು. ತುಲಾರಾಶಿಯವರ ಸ್ವಭಾವ, ಗುಣಗಳು ಮತ್ತು ನಡವಳಿಕೆ ಸಂಪೂರ್ಣ ವಿವರಣೆ. ತುಲಾರಾಶಿ ಅಂದ್ರೆ ತಕ್ಕಡಿ. ಇದು ಸಮತೋಲನ, ನ್ಯಾಯ ಮತ್ತು ಶಾಂತಿಯ ಸಂಕೇತ. ಈ ರಾಶಿಯವರು ಸಾಮಾನ್ಯವಾಗಿ ಅಕ್ಟೋಬರ್ 23ರಿಂದ ನವೆಂಬರ್ 21ರೊಳಗೆ ಹುಟ್ಟಿದವರು. ಜ್ಯೋತಿಷ್ಯದ ಪ್ರಕಾರ ಸ್ವಲ್ಪ ವ್ಯತ್ಯಾಸ ಇರಬಹುದು. ಇವರ ಅಧಿಪತಿ ಗ್ರಹ ಶುಕ್ರ, ವೀನಸ್. ಆದ್ರಿಂದ ಪ್ರೀತಿ, ಸೌಂದರ್ಯ ಮತ್ತು ಕಲೆಗೆ ಹೆಚ್ಚು ಆಕರ್ಷಣೆ ಇರ್ತದೆ. ಮೊದಲನೇದಾಗಿ ಸ್ವಭಾವ, ನೇಚರ್. ತುಲಾರಾಶಿಯವರು ಸಹಜವಾಗಿ ತುಂಬಾ ಶಾಂತ ಮತ್ತು ಸಮತೋಲನ ಹೊಂದಿರುವವರು. ಯಾವ ವಿಷಯದಲ್ಲಾದರೂ ಎರಡೂ ಬದಿಯನ್ನು ಯೋಚಿಸ್ತಾರೆ. ಜಗಳ, ಕಲಹಗಳನ್ನು ಇಷ್ಟಪಡೋದಿಲ್ಲ. ಎಲ್ಲರಿಗೂ ಸಮಾನವಾಗಿ ನಡೆದುಕೊಳ್ತಾರೆ. ಒಳ್ಳೆಯ ಮನಸ್ಸು ಮತ್ತು ಮೃದು ಸ್ವಭಾವ. ಇವರಿಗೆ ಪೀಸ್ ಲವರ್ ಅಂತ ಹೇಳ್ಬೋದು. ಇವರ ಮುಖ್ಯ ಗುಣಗಳು ಪಾಸಿಟಿವ್ ಕ್ವಾಲಿಟೀಸ್. ನ್ಯಾಯಪ್ರಿಯರು, ಫೇರ್ ಆ್ಯಂಡ್ ಜಸ್ಟ್. ಯಾವಾಗ್ಲೂ ಸತ್ಯದ ಕಡೆ ನಿಲ್ತಾರೆ. ಯಾರಿಗೂ ಅನ್ಯಾಯ ಆಗೋದನ್ನು ಸಹಿಸೋಲ್ಲ. ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳುವ ಸಾಮರ್ಥ್ಯ ಇರ್ತದೆ. ಸ್ನೇಹಪ್ರಿಯರು, ಫ್ರೆಂಡ್ಲಿ. ಎಲ್ಲರ ಜೊತೆ ಬೆರೆಯಲು ಇಷ್ಟಪಡ್ತಾರೆ. ಸುಲಭವಾಗಿ ಸ್ನೇಹ ಮಾಡ್ತಾರೆ. ಜನರ ಮನ ಗೆಲ್ಲುವ ಗುಣ ಇರ್ತದೆ. ಆಕರ್ಷಕ ವ್ಯಕ್ತಿತ್ವ, ಚಾರ್ಮಿಂಗ್ ಪರ್ಸನಾಲಿಟಿ. ಮಾತಿನಲ್ಲಿ ಮಧುರತೆ, ಸೌಂದರ್ಯ ಮತ್ತು ಸ್ಟೈಲ್ ಬಗ್ಗೆ ಆಸಕ್ತಿ. ಜನರನ್ನು ಆಕರ್ಷಿಸುವ ಶಕ್ತಿ. ಸಮತೋಲನ, ಬ್ಯಾಲೆನ್ಸ್ಡ್ ಥಿಂಕಿಂಗ್. ಭಾವನೆ ಮತ್ತು ಬುದ್ಧಿ ಎರಡನ್ನೂ ಸಮಾನವಾಗಿ ಬಳಸ್ತಾರೆ. ಯಾವುದೇ ನಿರ್ಧಾರಕ್ಕೆ ಮುಂಚೆ ಎಲ್ಲ ಆಯ್ಕೆಗಳನ್ನು ಯೋಚಿಸ್ತಾರೆ. ಇವರ ದುರ್ಬಲತೆಗಳು, ವೀಕ್ನೆಸಸ್. ತೀರ್ಮಾನದಲ್ಲಿ ವಿಳಂಬ, ಇಂಡಿಸೈಸಿವ್ನೆಸ್. ಹೆಚ್ಚು ಯೋಚಿಸುವುದರಿಂದ ನಿರ್ಧಾರಕ್ಕೆ ಬರಲು ಸಮಯ ತೆಗೆದುಕೊಳ್ತಾರೆ. ಸಣ್ಣ ವಿಷಯಕ್ಕೂ ಗೊಂದಲಕ್ಕೆ ಸಿಲುಕ್ತಾರೆ. ಎಲ್ಲರನ್ನೂ ಖುಷಿಪಡಿಸಲು ಪ್ರಯತ್ನ, ಪೀಪಲ್ ಪ್ಲೀಸಿಂಗ್. ಯಾರನ್ನೂ ನೋಯಿಸಬಾರದು ಅನ್ನೋ ಭಾವನೆ. ಕೆಲವೊಮ್ಮೆ ತಮ್ಮನ್ನು ತಾವು ಮರ್ತುಬಿಡ್ತಾರೆ. ಸುಲಭವಾಗಿ ಪ್ರಭಾವಿತ, ಈಸಿಲಿ ಇನ್ಫ್ಲೂಯೆನ್ಸ್ಡ್. ಇತರರ ಮಾತಿಗೆ ಬೇಗ ಬದಲಾಗುವ ಸಾಧ್ಯತೆ ಹೆಚ್ಚು. ಇವರ ಪ್ರೀತಿ ಮತ್ತು ಸಂಬಂಧಗಳು, ಲವ್ ಆ್ಯಂಡ್ ರಿಲೇಷನ್ಶಿಪ್ಸ್. ತುಲಾರಾಶಿಯವರು ಪ್ರೀತಿಯಲ್ಲಿ ತುಂಬಾ ನಿಷ್ಠಾವಂತರು. ರೊಮ್ಯಾಂಟಿಕ್ ಸ್ವಭಾವ. ಸಂಗಾತಿಯನ್ನು ತುಂಬಾ ಕಾಳಜಿ ವಹಿಸ್ತಾರೆ. ಜಗಳ ಬಂದ್ರೆ ಮೊದಲಿಗೆ ಸರಿಪಡಿಸಲು ಬರ್ತಾರೆ. ಸಂಬಂಧದಲ್ಲಿ ಶಾಂತಿ ಮತ್ತು ಗೌರವ ಮುಖ್ಯ. ಇವರಿಗೆ ಟ್ರೂ ಲವರ್ ಅಂತ ಹೇಳ್ಬಹುದು. ಇವರ ನಡವಳಿಕೆ, ಬಿಹೇವಿಯರ್. ಮಾತಿನಲ್ಲಿ ಸೌಜನ್ಯ ಮತ್ತು ಮೃದು. ಯಾರನ್ನೂ ಕೇಳಾಗೆ ಕಾಣೋದಿಲ್ಲ. ಪರಿಸ್ಥಿತಿ ನೋಡಿ ನಡೆದುಕೊಳ್ತಾರೆ. ಸಮಸ್ಯೆ ಬಂದ್ರೆ ಶಾಂತವಾಗಿ ಪರಿಹಾರ ಹುಡುಕ್ತಾರೆ. ಇವರ ಕೆಲಸ ಮತ್ತು ಜೀವನ, ಕರಿಯರ್ ಆ್ಯಂಡ್ ಲೈಫ್. ತುಲಾರಾಶಿಯವರಿಗೆ ಸೂಕ್ತವಾದ ಕ್ಷೇತ್ರಗಳು ಕಾನೂನು, ಲಾ, ನ್ಯಾಯ, ಕಲಾಕ್ಷೇತ್ರ, ಆರ್ಟ್, ಮ್ಯೂಸಿಕ್, ಡಿಸೈನ್, ಪಬ್ಲಿಕ್ ರಿಲೇಷನ್, PR, ಕಮ್ಯುನಿಕೇಷನ್, ವ್ಯವಹಾರ, ಬಿಸ್ನೆಸ್. ಜನರ ಜೊತೆ ಕೆಲಸ ಮಾಡುವ ಜಾಬ್ ಇವರಿಗೆ ಸೂಟ್ ಆಗುತ್ತೆ. ಇವರ ಜೀವನದ ಗುಟ್ಟು, ಲೈಫ್ ಸೀಕ್ರೆಟ್.
ತುಲಾರಾಶಿಯವರು ಯಶಸ್ಸು ಕಾಣಬೇಕಾದ್ರೆ ತೀರ್ಮಾನವನ್ನು ತ್ವರಿತವಾಗಿ ತೆಗೆದುಕೊಳ್ಬೇಕು. ಎಲ್ಲರನ್ನೂ ಖುಷಿಪಡಿಸುವ ಪ್ರಯತ್ನ ಕಡಿಮೆ ಮಾಡಬೇಕು. ತಮ್ಮ ಮನಸ್ಸಿನ ಮಾತು ಕೇಳಬೇಕು. ಕೊನೆಯ ಮಾತು ಕನ್ಕ್ಲೂಷನ್. ತುಲಾರಾಶಿಯವರು ಜೀವನದಲ್ಲಿ ಸಮತೋಲನ, ನ್ಯಾಯ ಮತ್ತು ಪ್ರೀತಿಯ ಪ್ರತಿರೂಪ. ಅವರು ನಿಧಾನವಾಗಿ ನಡೆದುಕೊಂಡ್ರೂ ಅವರ ದಾರಿ ಸದಾ ಸರಿಯಾದದ್ದೇ ಆಗಿರ್ತದೆ.